ಈ ಬರ್ತ್ಡೇ ನಾನು ಯಾವಾಗಲೂ ಸೆಲೆಬ್ರೇಟ್ ಮಾಡೋದು ನನಗೋಸ್ಕರ ಅಲ್ಲವೇ ಅಲ್ಲ, ಇವ್ರಿಗೋಸ್ಕರನೇ ಸೆಲೆಬ್ರೇಟ್ ಮಾಡೋದು. ಇಲ್ಲಾಂದ್ರೆ ಇಲ್ಲಿ ಬ್ಯಾಕ್ ಪೇನ್ ನಿಂತ್ಕೊಂಡು ಇಲ್ಲಿ ನಿಂತ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಒಂದು ಅವ್ರ ಖುಷಿಗೋಸ್ಕರ ಅಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು. ಹೌದು, ಮಾಡ್ತಾ ಇದ್ದೆ. ಏನಿಲ್ಲ, ಯಾವ ಪಾತ್ರ ಕೊಟ್ಟರು ಮಾಡಬೇಕು ಫಸ್ಟು ಒಂದು ಕಲಾವಿದನಾಗಿ. ಅದರಲ್ಲೂ ಕೃಷ್ಣ ಪಾತ್ರ ಕೊಡ್ತೀನಿ ಅಂತದ್ದು ಕರೆಕ್ಟಾಗಿ ನಾನು 3 ತಿಂಗಳಾಯಿತು ನಾನ್ ವೆಜಿಟೇರಿಯನ್ ಬಿಟ್ಟು. ಬಟ್ ಸಿನಿಮಾಗೋಸ್ಕರ ಅದಕ್ಕೋಸ್ಕರ ಬಿಟ್ಟಿದ್ದೆ ನಾನು ಆಲ್ರೆಡಿ. ನಾನೇ ಸುಮ್ಮನೆ ಬಿಟ್ಟೆ, ಶಿವರಾತ್ರಿ ಪೂಜೆ ಮಾಡಿದ್ದು ನಾನ್ ವೆಜಿಟೇರಿಯನ್ ಬಿಟ್ಟಿದ್ದೆ. ಅದು ಕರೆಕ್ಟಾಗಿ ಶ್ರೀಕೃಷ್ಣ ಮಾಡೋಂತ ಬಂದು ಕೇಳಿದ್ರು. ಮೀಸೆ ಇಲ್ಲದೆ ನಾನೇ ನೋಡಿಲ್ಲ, ಅಟ್ಲೀಸ್ಟ್ ನೋಡ್ತೀನಿ ಈಗ ಹೆಂಗಿರ್ತೀನಿ ಅಂತ. ಪ್ರಿಪ್ರೇಷನ್ ಅದಕ್ಕೆ ಸ್ವಲ್ಪ ಹೊಟ್ಟೆ ಕರಗಿಸ್ಲೇಬೇಕು. ಆಲ್ರೆಡಿ ಕರಗಿದೆ, ಇನ್ನು ಸ್ವಲ್ಪ ಕರಗಿಸ್ಲೇಬೇಕು ಅದಕ್ಕೆ. ಯಾಕಂದ್ರೆ ಆ ಪಾತ್ರ ಮಾಡ್ಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ನಾವು ಸುಮ್ಮನೆ ಹುಡುಗಾಟದಲ್ಲಿ ಮಾಡೋಕ್ಕಾಗಲ್ಲ ಆ ಪಾತ್ರಗಳೆಲ್ಲ. ಡೈಲಾಗ್ ಎಲ್ಲ ಸ್ವಲ್ಪ ಸಂಸ್ಕೃತ ಎಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಬಿಫೋರಾಗಿ ಅವ್ರು ಕೊಡೋಕೆ ಹೇಳಿದ್ದೀನಿ ಅವ್ರಿಗೆ. ಯಾಕಂದ್ರೆ ಅದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೇ ಮಾಡಬೇಕಾದ್ರೆ ಅಲ್ಲೇ ಮಾಡ್ತೀನಿ. ನನ್ನ ಮಗಳು ಯಾವಾಗಲೂ ನನಗೊಂದು ಶರ್ಟ್ ತಂದು ಕೊಡ್ತಾಳೆ ಅಷ್ಟೇ, ಬೇರೆ ಅವ್ರಿಗೇನು ಕೊಡೋಂಥದ್ದು ಏನಿಲ್ಲ ಪಾಪ ಅವ್ರಿಗೆ. ಯಾಕಂದ್ರೆ ನಮ್ಮ ಮನೇಲಿ ಗಿಫ್ಟ್ ಅನ್ನೋದು ಗೊತ್ತಿಲ್ಲ, ಯಾವಾಗ ಬೇಕಾದ್ರೆ ಕೊಡ್ತಾ ಇರ್ತೀವಿ. ಎಲ್ಲ ದಾರಿಯಲ್ಲಿ ಏನಾದ್ರು ಇಷ್ಟಪಟ್ಟು ತಂದು ಕೊಟ್ಬಿಡ್ತಾರೆ, ಅದು ಅವತ್ತಿಗೆ ನಡೀತಾ ಇರುತ್ತೆ. ಬರ್ತಡೇಗೆ ಅಂತ ಏನೂ ಇಲ್ಲ, ಒಟ್ನಲ್ಲಿ ಪ್ರೀತಿಯಿಂದ ಎಲ್ಲರೂ ನಗ್ನಗ್ತಾ ಯಾವಾಗಲೂ ಇರ್ತೀವಿ ಜೊತೆಲಿ, ಅಷ್ಟೇ ಖುಷಿ ನಮಗೆ. ನೆನ್ನೆ ನೈಟ್ ಡಿನ್ನರ್ಗೆ ಹೋದ್ವಿ, ಇವತ್ತು ಹೋಗ್ತೀವಿ ಎಲ್ಲರೂ ಅಷ್ಟೇ.